ನಾನು ಹೋಗಿ ಅವಳ ಅವಕುಂಠನ ಸರಿಸುವೆ. ಯಾರು ನೀನು? ನನಗೆ ನಿನ್ನ ಮುಖ ತೋರಿಸು ತಾಯಿ, ಉತ್ತರಿಸದೇ ಹೋಗಬೇಡ. ಯಾರು ನೀನು ಎಂದು ಕೇಳುವೆ. ಆದರೆ ಈ ಕನಸಿನ ಸ್ತ್ರೀ ಬೆದರಿದ ಭೂತದಂತೆ ಮಾಯವಾಗುವಳು. ಅವಳೇ ನನ್ನ ಕನಸಿನ ಸ್ತ್ರೀ. ವರ್ಷಗಳು ಕಳೆದಂತೆ ಅವಳು ಕನಸಿನಲ್ಲಿ ಬರುವುದು ಅಪರೂಪವಾಯಿತು. ಕನಸಿನ ಪ್ರಖರತೆಯು ಕಡಿಮೆಯಾಯಿತು. ಬರುವುದು ಕಡಿಮೆಯಾಯಿತು. ಬರುವುದು ಕೊನೆಗೆ ನಿಂತೇ ಹೋಯಿತು. ಅವಳೇ ನನ್ನ ತಾಯಿ ಇರಬೇಕೆಂದು ತೋರುತ್ತದೆ. ಮೊದಮೊದಲು ನನ್ನನ್ನು ಬಹಳವಾಗಿ ಚಿಂತಿಸಿದಳೆಂದು ಕಾಣುತ್ತದೆ. ಕ್ರಮೇಣ ಇತರ ಮಕ್ಕಳು ಹುಟ್ಟಿದ ಮೇಲೆ ಅವಳ ಮನಸ್ಸಿನಿಂದ ನಾನು ಮರೆಯಾಗಿರಬೇಕು ಅಥವಾ ಯೋಚನೆ ಮಾಡುವುದನ್ನು ಬಿಟ್ಟಿರಬೇಕು ಹಾಗೆಂದು ನಾನು ಅರ್ಥ ಮಾಡಿಕೊಂಡೆ. ನೀನು ಆ ಕನಸಿನ ಸ್ತ್ರೀಯಂತೆಯೇ ಕಾಣುತ್ತೀಯೆ. ಯಾರು ನೀನು? ನಿನಗೇನು ಬೇಕು ತಾಯಿ ಎಂದು ಕೇಳಿದನು. ಕುಂತಿ ಅವನತ ಮುಖಿಯಾದಳು. ಮಗನ ಕಡೆ ನೋಡಲಾರಳು, ನೋಡದೇ ಇರಲಾರಳು. ಅವನಿಗೆ ತಾನಾರೆಂದು ಹೇಗೆ ಹೇಳುವುದು? ಎಷ್ಟೋ ಯೋಚಿಸಿ ಕೊನೆಗೆ ಹೇಳಿಯೇ ಬಿಟ್ಟಳು. ಕುಂತಿ, ಹೌದು, ನೀನೆನ್ನುವುದು ನಿಜ. ನಾನು ನಿನ್ನ ಕನಸಿನ ಸ್ತ್ರೀ. ನಾನೇ ನಿನ್ನ ತಾಯಿ ಎಂದು ಉಗುಳು ನುಂಗಿದಳು. ರಾಧೆಯನು ಏನನ್ನಾದರೂ ಹೇಳುವುದಕ್ಕೆ ಮುಂಚೆನೇ ಕುಂತಿಯು, ನಾನು ಕುಂತಿ, ಪಾಂಡವರ ತಾಯಿ. ನೀನು ನನ್ನ ಚೊಚ್ಚಲ ಮಗು ಎಂದಳು. ಕರ್ಣನು, ಕುಂತಿ ಪಾಂಡವರ ತಾಯಿ, ರಾಧೆಯನ ಬಳಿಗೆ ವರವನ್ನು ಕೇಳಲು ಬಂದಿರುವಳು. ನಾನೇನು ಕನಸು ಕಾಣುತ್ತಿರುವೆನೆ? ಅದೇ ಕನಸು ಪುನಃ ಎದುರಾಗಿದೆಯೇ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಅವನು ಅವಳನ್ನು ದಿಟ್ಟಿಸಿ ನೋಡಿದನು. ಅವಳೂ ನೋಡಿದಳು. ಒಂದೇ ಕ್ಷಣ, ಅನಂತರ ಅವರಿಬ್ಬರೂ ಗಾಢಾಲಿಂಗನದಲ್ಲಿದ್ದರು. ಕುಂತಿಯ ಕಣ್ಣೀರು ರಾಧೇಯನನ್ನು ತೋಯಿಸಿತು. ಆಗ ಕರ್ಣನು, ಕೊನೆಗೂ ನೀನು ಬಂದೆ. ಈ ಕ್ಷಣಕ್ಕಾಗಿ ನಾನು ಅದೆಷ್ಟೋ ಕಾಲದಿಂದ ಕಾಯುತ್ತಿದ್ದೆ. ಅದೆಷ್ಟೋ ಹಂಬಲಿಸಿ ಹಗಲು ಕನಸು ಕಂಡೆ. ಯಾವಾಗಲೂ ನಿನ್ನನ್ನು ಕುರಿತೇ ಯೋಚಿಸುತ್ತಿದ್ದೆ. ಒಮ್ಮೆಯಾದರೂ ಅವಕುಂಠನವನ್ನು ಸರಿಸಿ ಮುಖ ತೋರಿಸಲಿ ಎಂದು. ನೀನು ನನ್ನ ತಾಯಿ, ನನ್ನನ್ನು ಈ ಪ್ರಪಂಚಕ್ಕೆ ತಂದ ತಾಯಿ, ನನ್ನ ಇಷ್ಟ ದೇವತೆಯನ್ನು ನನಗಿಂತ ಮೊದಲು ದರ್ಶಿಸಿದ ತಾಯಿ. ಅಮ್ಮ, ಇಷ್ಟು ಕಾಲ ನನ್ನಿಂದ ಏಕೆ ದೂರವಿದ್ದೆ? ಏಕೆ ಇಷ್ಟು ಕಾಲ ಮುಳುಗಿಸಿದ್ದೆ? ನಾನೇನು ನಿನ್ನನ್ನು ಹೆಚ್ಚೇನೂ ಕೇಳಲಿಲ್ಲ. ಕೇವಲ ನಿನ್ನ ಮುಖ ತೋರಿಸು ಎಂದು ಕೇಳುತ್ತಿದ್ದೆ. ಆದರೆ ಈಗ ಬಂದಿದ್ದೀಯೇ, ನನ್ನನ್ನು ಮಗನೆಂದು ಒಪ್ಪಿಕೊಳ್ಳುವ ಧೈರ್ಯ ತೋರಿಸಿದ್ದೀಯೇ ಎಂದನು. ಕುಂತಿ ಬೆದರಿದ ಕಣ್ಣುಗಳಿಂದ ನೋಡಿದಳು. ಕರ್ಣನು ನಕ್ಕು, ಹೌದಮ್ಮ, ನಾನು ಯಾರೆಂದು ನನಗೆ ಗೊತ್ತು. ಸೂರ್ಯನಿಂದ ಹುಟ್ಟಿದ್ದು ಎಂದೂ ನನಗೆ ಗೊತ್ತು ಎನ್ನಲು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.